ಬೇಡ ಬೇಡಪ್ಪ ಒಂದು ನಿಮಿಷ ಬಿಡಿ. ಅಪ್ಪರ್ ಕೃಷ್ಣ ಮಾತಾಡಿಪ್ಪ. ಈಗ ಭೂ ಪರಿಹಾರ ಘೋಷಣೆ ಆಗಿದೆ. ಅದೇ ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಹಂತ 3 UKP ಸ್ಟೇಜ್ 3 ಏನಿದೆ ಇದು ಸುಮಾರು 5 ಲಕ್ಷ ಹೆಕ್ಟೇರ್, ಸುಮಾರು 13-14 ಲಕ್ಷ ಎಕರೆ ನೀರಾವರಿ ಆಗುವಂಥದ್ದು ಭಾಳ ಬಹುದಿನದ ಕನಸು. 2010ರಲ್ಲಿ ಕೃಷ್ಣ ನ್ಯಾಯಾಧಿಕರಣ 2 ತೀರ್ಪನ್ನು ಕೊಟ್ಟು 13ರಲ್ಲಿ ಸ್ಪಷ್ಟೀಕರಣ ಆಗಿ ಅಂತಿಮಗೊಳ್ತು. 13ರಿಂದ ಈಗ 12 ವರ್ಷ. ಇವತ್ತು ನಾವು ಅಲ್ಲಿ ಆಲಮಟ್ಟಿ ಅಣೆಕಟ್ಟನ್ನು 519.6ರಿಂದ 524.256ಕ್ಕೆ ಏರಿಸಬೇಕು. ಆ ಏರಿಸೋ ಮೂಲಕ ಸುಮಾರು 130 TMCಯನ್ನು ನಾವು ಬಳಕೆ ಮಾಡ್ಕೋಬೇಕು. ಅಂದರೆ 100 TMC ಶೇಖರಣೆಯನ್ನು ಮಾಡಿ ಸರ್ಕ್ಯುಲೇಷನಲ್ಲಿ 130 TMCಯನ್ನು ಬಳಕೆ ಮಾಡ್ಕೋಬೋದು. ಅಲ್ಲಿ ಸುಮಾರು 1,33,000 ಎಕರೆ ಬೇಕು. ಅದರಲ್ಲಿ 75,000 ಎಕರೆ ರೈತರ ಭೂಮಿಗಳು ಮುಳುಗಡೆ ಆಗ್ತವೆ ಹಿನ್ನೀರಿಂದ, ಡ್ಯಾಮ್ ಹೈಟ್ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತು 20 ಹೊಳೆಗಳ ಸ್ಥಳಾಂತರ ಆಗ್ತದೆ. ಮತ್ತು ಈ 9 ಉಪಯೋಜನೆಗಳಿದ್ದಾವೆ. ಆ 9 ಉಪಯೋಜನೆಗಳಿಗೆ ಸುಮಾರು 51,000 ಎಕರೆ ಇವತ್ತು ಸಹ ಕಾಲುವೆಗಳಿಗೆ ಮತ್ತು ಉಪಕಾರ್ಯಗಳಿಗೆ ಮತ್ತು ಇನ್ನಿತರ ಕಾಮಗಾರಿಗಳಿಗೆ ಬೇಕಾಗ್ತದೆ. ಅದಕ್ಕೆ ನಿನ್ನೆ ಭಾಳ ಒಂದು ಒತ್ತಾಯ ಇತ್ತು. ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾವು ಎಲ್ಲ ಜನಪ್ರತಿನಿಧಿಗಳು, ಸಚಿವರು, ಆ ಭಾಗದ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ಕರೆದಿದ್ದೀವಿ. ಇವತ್ತು ದಿವಸ ಎಲ್ಲರೂ ಅಟೆಂಡ್ ಆಗಿ ಇವತ್ತು ಅಲ್ಲಿ ರೈತರ ಬೇಡಿಕೆ ಇವತ್ತು ದಿವಸ ಅವ್ರಿಗೆ ಸೂಕ್ತವಾದ ಬೆಲೆ ಕೊಡಬೇಕು ಅಂತೇಳಿ, ಅದಕ್ಕೆ ಮತ್ತು ಒಂದೇ ಹಂತದಲ್ಲಿ ಆಗಬೇಕು ಅಂತೇಳಿ. ಅಂದರೆ ಸುಮಾರು 75,000 ಎಕರೆ, ವಿಶೇಷವಾಗಿ ಪ್ರಥಮ ಆದ್ಯತೆಯಲ್ಲಿ 75,000 ಎಕರೆಗೆ ನೀರಾವರಿ ಇದ್ದ ಭೂಮಿಗೆ 40 ಲಕ್ಷ ಮತ್ತು ಒಣ ಭೂಮಿ ಅಂಥದ್ದು ಡ್ರೈ ಲ್ಯಾಂಡಿಗೆ 30 ಲಕ್ಷ ಮತ್ತು ಕೆನಲ್ ಲ್ಯಾಂಡಿಗೆ ಕೂಡ ಅಲ್ಲಿಯ ಬೆನಿಫಿಷರೀಸ್ ಇರ್ತಾರೆ, ಅವರು ತಾವು ನಿರಾಶ್ರಿತರಾಗ್ತಾರೆ. ಕೆನಲ್ ಲ್ಯಾಂಡಿಗೆ ಒಂದು ಸ್ವಲ್ಪ ಕಡಿಮೆ ಕೊಟ್ಟರು ಅಡ್ಡಿಲ್ಲ ಅಂಥೇಳಿ ಕೆನಲ್ ಲ್ಯಾಂಡಿಗೆ ನಾವು ಡ್ರೈ ಲ್ಯಾಂಡ್ ಇದ್ದರೆ 25 ಲಕ್ಷ, ಕೆನಲ್ ಲ್ಯಾಂಡಲ್ಲಿ ಏನಾದರೂ ನೀರಾವರಿ ಇದ್ದರೆ ಅದಕ್ಕೆ 30 ಲಕ್ಷ ಈ ಪರಿಹಾರ ಕೊಡುವಂಥದ್ದು ಇವತ್ತು ನಿರ್ಣಯ ಆಗಿದೆ. 3 ವರ್ಷಗಳಲ್ಲಿ ಇವತ್ತೊಂದು ದಿವಸ ಈ ಎಲ್ಲ ಪೇಮೆಂಟನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಒಂದು ಐತಿಹಾಸಿಕ ನಿರ್ಧಾರ. ಇದು ಬಹುಶಃ ಇದರಿಂದ ಸುಮಾರು 75,000 ಕೋಟಿ ರೂಪಾಯಿ ನಮಗೆ ಕಳೆದ ಮುಂದಿನ 3-4 ವರ್ಷಗಳಲ್ಲಿ ನಮಗೆ ಹಣವನ್ನು ಕೊಡಬೇಕಾಗ್ತದೆ, ಕಾಮಗಾರಿ ಮತ್ತು ಎಲ್ಲವನ್ನೂ ಕೂಡ. ಹೀಗಾಗಿ ಭಾಳ ದಿನದ ಆ ಭಾಗದ ಕೆಲಸ. ಇವತ್ತು ಕೃಷ್ಣ ಕಣಿವೆ, ಇವತ್ತು ನಾವು ಸುಮಾರು ನಮ್ಮ 62% ಆಫ್ ದ ಸ್ಟೇಟ್ ಕಮ್ಸ್ ಅಂಡರ್ ಕೃಷ್ಣ ಬೇಸಿನ್. ಸೊ ಹೀಗಾಗಿ ಪ್ರತಿ ವರ್ಷ ಸುಮಾರು 200 TMC, 300 TMC, 400 TMC, 500 TMC ಸಂದರ್ಭ ಬಂದಾಗ 1,000 TMC ಇವತ್ತೊಂದು ದಿವಸ ನೀರು ಇವತ್ತೊಂದು ದಿವಸ ನಾವು ಹೈಟ್ ಇನ್ಕ್ರೀಸ್ ಮಾಡದೇ ಇರೋದ್ರಿಂದ ಹರಿದು ಇವತ್ತೊಂದು ದಿವಸ ಆಂಧ್ರಕ್ಕೆ ಮತ್ತು ಸಮುದ್ರಕ್ಕೆ ಹೋಗ್ತಾ ಇದೆ. ಅದನ್ನು ನಾವು ಉಪಯೋಗ ಮಾಡ್ಕೊಳ್ಳುವಂಥದ್ದು ಅದು ಶೀಘ್ರದಲ್ಲಿ ಆಗಬೇಕು. ಮತ್ತು ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಮಾಡಬೇಕು. ಯಾಕಂದರೆ ಅಂತಿಮ ಆಗಿದೆ, ನೋಟಿಫಿಕೇಷನ್ ಆಗಬೇಕು. ನನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದು ಒಂದು ಐತಿಹಾಸಿಕ ನಿರ್ಧಾರ. ಮತ್ತು ವಿಶೇಷವಾಗಿ ವಿಜಯಪುರ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಸುಮಾರು 3 ಲಕ್ಷ ಹೆಕ್ಟೇರ್ ನಮ್ಮಲ್ಲಿ ನೀರಾವರಿ ಆಗ್ತದೆ. ಬಾಗಲಕೋಟು, ಗುಲ್ಬರ್ಗ 9 ಉಪಯೋಜನೆಗಳಿವೆ, ಕೊಪ್ಪಳ, ಎಲ್ಲ ಭಾಗಗಳಿಗೆ ನೀರಾವರಿ ಆಗುವಂಥ ಒಂದು ಮಹತ್ವದ ಒಂದು ಯೋಜನೆ ಇದು. ಈ ಯೋಜನೆಯಿಂದ ಬಹುತೇಕ ಇವತ್ತು ರೈತರಿಗೆ, ಜನರಿಗೆ ಒಳ್ಳೆಯದಾಗುವಂಥದ್ದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಂಥ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಪರಿಹಾರಕ್ಕಾಗಿ ಒಟ್ಟು ಎಷ್ಟಾಗ್ಬೋದು? ಪರಿಹಾರಕ್ಕಾಗಿ ಸುಮಾರು ನೋಡಿ, ಅಲ್ಲಿ ಮೇಜರ್ ಇರುವುದೇ ಪರಿಹಾರಕ್ಕೆ. ಅಲ್ಲಿ 75,000 ಎಕರೆ ಇವತ್ತು ಪರಿಹಾರ 23-24-25,000 ಬರ್ತದೆ. ಆಮೇಲೆ ಕೆನಾಲ್ ಇದಕ್ಕೆ ಅಲ್ಲೊಂದು ನಾವು ಒಂದು 15,000 ಕೋಟಿ ಬರ್ತದೆ. ಕಾಮಗಾರಿಗಳಿಗೆ ಸುಮಾರು ಒಂದು ಇನ್ನೂ ಬಾಕಿ ಇರುವಂಥದ್ದು ಒಂದು 12,000-13,000 ಆಗ್ತದೆ. ಆಮೇಲೆ ಈ R&Rನಲ್ಲಿ ಭಾಳಷ್ಟು ಗೊಂದಲ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಅಂದರೆ ಪುನರ್ವಸತಿ ಕೇಂದ್ರ ಏನು 20 ಹಳ್ಳಿಗಳು ಸ್ಥಳಾಂತರ ಆಗ್ತಾವಲ್ಲ, ಅಲ್ಲಿ ಭಾಳಷ್ಟು ಏನು ಅವ್ಯವಹಾರಗಳು, ಅಂದರೆ ಏನು ಸಿಕ್ಕಂಗೆ ಪರಿಹಾರ ಆಗ್ತದೆ. ಅಲ್ಲಿ ಪೊಟೆನ್ಷಿಯಲ್ ಆಫ್ ಎನಿ ಅಂತೇಳಿ ಇವತ್ತೊಂದು ಕೋರ್ಟ್ಲಿಂದ ಆದೇಶಗಳು ಆಗ್ತಾ ಇದ್ದಾವೆ. ಅದಕ್ಕೂ ಒಂದು ಪರ್ಯಾಯ ಮಾರ್ಗವನ್ನು ಹುಡುಕಾಡಿದ್ವಿ. ಇದನ್ನು ಯಾವ ರೀತಿ ತಡೆಗಟ್ಕೋಬೇಕು, ಪರ್ಯಾಯ ಮಾರ್ಗಗಳನ್ನ ಹುಡುಕಿದ್ದೀವಿ. ಅದನ್ನು ಕೂಡ ಸೆಟ್ಲ್ ಮಾಡ್ತೀವಿ. ಅಲ್ಲಿ ಒಂದು 12,000 ಕೋಟಿ ಬೇಕಾಗ್ತದೆ. ಒಟ್ಟು 75,000 ಕೋಟಿ ಬೇಕಾಗ್ತದೆ. ಇದನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಆ ಕೆಲಸವನ್ನು ಮಾಡ್ತೀವಿ. ಕೋರ್ಟ್ನಲ್ಲಿ ಏನು ಕೇಸ್ಗಳಿದ್ದಾವೆ ಅದಕ್ಕೆ ಮೀಡಿಯೇಷನ್ ಆ್ಯಕ್ಟ್ ಮುಖಾಂತರ ಇವತ್ತು ಅಡ್ವೊಕೇಟ್ ಜನರಲ್ ಕೂಡ ಬಂದಿದ್ದರು ಮೀಟಿಂಗಿಗೆ. ಆ ಮೀಡಿಯೇಷನ್ ಆ್ಯಕ್ಟ್ ಮೂಲಕ ಕೋರ್ಟ್ನು ಕೂಡ ಹೊರಗೆ ತೋರಿಸಿದೆ. ಎಲ್ಲವನ್ನು ಒಂದು ಮೀಡಿಯೇಷನ್ ಆ್ಯಕ್ಟ್ನಲ್ಲಿ ಒಬ್ಬರು ಡಿಸ್ಟ್ರಿಕ್ಟ್ ಜಡ್ಜು ಅಥವಾ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜು ಅದರ ಮೂಲಕ ಇವತ್ತು ದಿವಸ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಇದಲ್ಲದೆ 2013 ಭೂ ಸ್ವಾಧೀನ ಕಾಯ್ದೆಯಲ್ಲಿ ಇವತ್ತು ಅಲ್ಲಿ ಒಂದು ಪ್ರಾವಿಷನ್ ಇದೆ.
ಒಂದು ಅಥಾರಿಟಿಯನ್ನು ಕ್ರಿಯೇಟ್ ಮಾಡಬೇಕು ಅಂಥೇಳಿ ಆ ಅಥಾರಿಟಿಯನ್ನು ಕ್ರಿಯೇಟ್ ಮಾಡಲಿಕ್ಕೂ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಸರ್, ಬಿಜೆಪಿಯವರು ಸಮೀಕ್ಷೆಯಲ್ಲಿ ಹಿಂದೂ ಅಂತ ಬರೆಸ್ಬೇಕು ಅನ್ನುವಂಥ ವಾದವನ್ನು ಮುಂದಿಡ್ತಾ ಇದ್ದಾರೆ ಸರ್. ಈಗ ನೋಡಿ, ಈಗ ಬೇರೆ ಬೇರೆ ಥರ ಇದ್ದಾವೆ. ಬಿ ಜೆ ಪಿಯವ್ರದ್ದು ಒಂದಿದೆ, ವೀರಶೈವ ಮಹಾಸಭಾದವ್ರದ್ದು ವೀರಶೈವ ಲಿಂಗಾಯತ್ ಅಂತಿದೆ, ವಿರಕ್ತ ಮಠಗಳದ್ದು ಲಿಂಗಾಯತ್ ಅಂತಿದೆ. ಎಲ್ಲ ಚರ್ಚೆ ಮಾಡೋಣ ಅಂತ. ಕುತಂತ್ರ ಅಂತ ಹೇಳಿದ್ದಾರೆ ಸರ್. ಯಡಿಯೂರಪ್ಪ ಅವರು ಯಡಿಯೂರಪ್ಪರ ಮಗಳೇ ಇದ್ದಾಳಲ್ಲ ಅಲ್ಲಿ ವೀರಶೈವ ಮಹಾಸಭಾದಾಗ ಅಧ್ಯಕ್ಷ, ಮಹಿಳಾ ಅಧ್ಯಕ್ಷದು. ಮತ್ತು ಯಡಿಯೂರಪ್ಪನವರು ಅಲ್ಲಿ ವೀರಶೈವ ಮಹಾಸಭಾ ದಾವಣಗೆರೆ ಸಮಾವೇಶ ಆಯ್ತಾಯಿಲ್ಲ, ಆ ಸಮಾವೇಶದಲ್ಲಿ ಯಡಿಯೂರಪ್ಪನವರು ಆ ರೆಸಲ್ಯೂಷನ್ ಮಾಡುವಾಗ ಯಡಿಯೂರಪ್ಪನವರು ಇದ್ದರು, ಅವ್ರ ಪುತ್ರ ವಿಜೇಂದ್ರ ಅವರು ಇದ್ದರು. ಯಾವುದು ಸತ್ಯ? ಇಲ್ಲಿ ಬಿ ಜೆ ಪಿಗೆ ಪ್ಲೀಸ್ ಮಾಡುವಂಥದ್ದು, ಇಲ್ಲಿ ಹಿಂದೂ ಅನ್ನೋದು, ಅಲ್ಲಿ ಹೋಗಿ ನೀವು ಅಧಿವೇಶನದಲ್ಲಿ ರೆಸಲ್ಯೂಷನ್ ಆಗಿದ್ದಾಗ ಸುಮ್ಮನೆ ಕುಂಡ್ರದು. ನಿಮ್ಮ ಮಗಳು ಹಂಗೆ ಇದ್ದಾರೆ, ಮತ್ತು ಯಾರ್ಯಾರು ಹಾಗೆ ಇವರು ಇದು ಇದ್ದರೆ ನನ್ನ ಮುಂದೆ ಹೇಳಕ್ಕೆ ಬರೋದಿಲ್ಲ. ಆದರೆ ಅರ್ಥ ಮಾಡ್ಕೊಳ್ಳಿ, ಇವರು ಡಬಲ್ ರೋಡ್ ಆಡ್ತಾ ಇದ್ದಾರೆ ಈಗ.